ಬನ್ನಿ, ಮೊನ್ನೆ ಮಗಳು ಏನು ಗುಲ್ಬರ್ಗಕ್ಕೆ ಹೋಗಿದ್ಲಲ್ಲ ನಾಮಕರಣದ ಫಂಕ್ಷನ್ ಸಲುವಾಗಿ. ಹಾಗಾಗಿ ಅವತ್ತಿನ ದಿನ ಹೋಗಿದ ತಕ್ಷಣವೇ ಸ್ವಲ್ಪ ರೆಸ್ಟ್ ಅದೆಲ್ಲ ಮಾಡಿಬಿಟ್ಟು ನಂತರ ಸ್ನಾನ ಟಿಫನ್ ಎಲ್ಲ ಮುಗಿಸ್ಕೊಂಡು ಗಾಣಗಾಪುರ ಅಂದರೆ ಹತ್ರ ಆಗುತ್ತಾ ನೋಡಿ ಸ್ವಲ್ಪ, ಅಲ್ಲಿಗೆ ದೇವಸ್ಥಾನಕ್ಕೆ, ದತ್ತಾತ್ರೇಯ ದೇವಸ್ಥಾನಕ್ಕೆ ನಮ್ಮ ಅತ್ತೆ ನಮ್ಮ ಮಾವ ನಂತರ ನನ್ನ ಮಗಳು ಕೂಡ ಎಲ್ಲರೂ ಸೇರಿಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದಾರೆ. ಮಗಳು ಚಿಕ್ಕವಳು ಇರಬೇಕಾದ್ರೆ ನೋಡಿದ್ಲು, ಬಟ್ ನೆನಪಿರಲಿಲ್ಲ ಅಂತ. ಬಟ್ ಈಗ ಹೋಗಿದ್ದಕ್ಕಾಗಿ ತುಂಬ ಖುಷಿಪಟ್ಟಳು ನೋಡಿ ಅವಳು. ಹಾಗೆ ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡ್ಲು, ಬಟ್ ಅಲೋ ಇರಲಿಲ್ಲ ಅಂತ ಆದರೂ ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದಾಳೆ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೊತಾ ಹೋಗಿ. ದೇವಸ್ಥಾನದಲ್ಲಿ ದರ್ಶನ ಅದೆಲ್ಲ ಮಾಡಿಕೊಂಡು ರಿಟರ್ನು ಮತ್ತೆ ಅವರು ಗುಲ್ಬರ್ಗಕ್ಕೆ ಹೋದ್ರು ನೋಡಿ. ಯಾಕಂದರೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಬಂದಿನೇ ಅಂತ ಅಂದ್ಕೊಂಡು ಫ್ರೆಶ್ ಅಪ್ ಆಗಿ ಟಿಫನ್ ಅದೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ 8:30ಗೆ ಬಸ್ ಹತ್ಬಿಟ್ಟು ನಂತರ ಇಲ್ಲಿಗೆ ಬಂದಿದ್ರಂತ ನೋಡಿ ದೇವ್ರ ದರ್ಶನಕ್ಕಾಗಿ. ನೋಡ್ತಾ ಇರ್ಬೋದು, ತುಂಬ ರಶ್ ಇತ್ತು ಅಂತ ಹೇಳ್ತಾ ಇದ್ಲು. ವೀಡಿಯೋ ಕೂಡ ಸ್ವಲ್ಪ ಎದ್ರುಕೊಂಡೇ ಮಾಡ್ಕೊಂಡಿದ್ಲು ಅವಳು ಇವತ್ತು. ಟ್ರಿಪಲಿನೂ ಅದು ಟ್ರಿಪಲಿ. ರಿಟರ್ನ್ ಕೂಡ ಮನೆಗೆ ಹೋಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯ್ತಮ್ಮ, ನೀನು ಕೂಡ ಬರಬೇಕಿತ್ತು ಅಂತ ಹೇಳಿದ್ಲು. ನಾನು ಕೂಡ ತುಂಬ ಮಿಸ್ ಮಾಡಿಕೊಂಡೆ ನೋಡಿ ನಾಮಕರಣ ಫಂಕ್ಷನ್. ಯಾಕಂದರೆ ಚಿಕ್ಕ ಮಗಳದು ಕಾಲೇಜ್ ಇರೋ ಸಂಬಂಧ ನನಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮಗಳು ಕೂಡ ಆದರೂ ಹೋಗಲಿ ಅಂತ ಅಂದ್ಕೊಂಡು ಅವ್ರ ಅಜ್ಜ ಅಜ್ಜಿ ಜೊತೆಗೆ ನಾನು ಹೋಗ್ಬಾಮ ಅಂತೇಳಿ ಕೂಡ ಕಳಿಸಿದ್ದೆ ನೋಡಿ. ಅವಳಿಗೆ ಕೂಡ ತುಂಬ ಟೈಮ್ ಪಾಸ್ ಆಯ್ತು ಅಂತ ಕೂಡ ಹೇಳಿದ್ಲು. ಯಾಕಂತಂದರೆ ಅವ್ರ ಅಂಕಲ್ ಮಕ್ಕಳು ಅಂದರೆ ಅವ್ರ ಕಾಕನ ಮಕ್ಕಳು ಕೂಡ ಇಬ್ಬರು ಇದ್ದರು ನೋಡಿ, ಟ್ವಿನ್ಸ್. ಅವರು ಕೂಡ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗೆಲ್ಲ ಮಾತಾಡ್ತಿದ್ರಮ್ಮ. ಹಾಗಾಗಿ ನಾನು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಅವ್ರ ಜೊತೆಗೆ. ಅದು ಕೂಡ ನೀನು ಅಪ್ಲೋಡ್ ಮಾಡಮ್ಮ, ಅವರೆಲ್ಲ ನೋಡ್ತಾರೆ ವೀಡಿಯೋನ, ಅವ್ರಿಗೂ ಕೂಡ ಇಷ್ಟ ಆಗುತ್ತಾ. ಚಿಕ್ಕವ್ರು ಇರಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿದ್ದೆಲ್ಲ ಮುಂದೆ ದೊಡ್ಡವರಾದಮೇಲೆ ನೋಡ್ತಾರಲ್ಲ ಅಂತ ಹೇಳಿದ್ಲು ನೋಡಿ. Dolphin! Yay! Amo 1, 2. Ami baile. Il tail baby tail. Il tail. ಶೂಶು ಬಂದದ್ ನಿಂಗ? ಆರಿದ್ದರಲ್ಲಿ ತಾನ ಬಿದ್ದ. ಅಯ್ಯೋ ಪಾಪ. ಅಂತದಳು. ಬೀಳ್ತಾನೆ. ಈ ವಿಡಿಯೋ ಬಂದು ನಾನು ಅಪ್ಲೋಡ್ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೆ ನೋಡಿ, ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತಿನ ದಿನದಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಆಷಾಢ ಸೇಲ್ ಬಂದಿತ್ತು ನೋಡಿ ನಮ್ಮ ಗಂಗಾವತಿಯಲ್ಲಿ. ನಾನು ಕೂಡ ಒಂದು ಸಾರಿ ತೊಗೊಂಡಿದ್ದೀನಿ, ನನ್ನ ಫ್ರೆಂಡ್ ಜೊತೆಗೆಲ್ಲ ಬಂದಿದ್ದೀವಿ ನೋಡಿ. ನೋಡ್ತಾ ಇರ್ಬೋದು ನೀವು, ತುಂಬ ರಶ್ ಆಗಿತ್ತು. ಸೀರೆ ಕೂಡ ತುಂಬ ಚೆನ್ನಾಗಿದ್ದಾವೆ. ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು ನೋಡಿ ಅಕ್ಕ ನಂತರ ಭಾವಂದು. ಹಾಗಾಗಿ ಅವರು ಕೂಡ ಇವು ಸೀರೆಗಳನ್ನ
ಪರ್ಚೇಸ್ ಮಾಡಿದರು, ಊರಿಂದ ಕೂಡ ಬಂದಿದ್ದರು. ಎಲ್ಲರೂ ಸೇರಿಬಿಟ್ಟು ಒಂದು 10-12 ಸೀರೆ ಎಲ್ಲ ತೊಗೊಂಡಿದ್ದು ನೋಡಿ ಅವತ್ತಿನ ದಿನದಲ್ಲಿ. ತುಂಬ ಚೆನ್ನಾಗಿ ಕೂಡ ಇದ್ದು ನೋಡಿ ಸಾರಿ ಬಂದು. ಅಂದರೆ ಸ್ವಲ್ಪ ಡಿಸ್ಕೌಂಟ್ ಅದೆಲ್ಲ ಕಡಿಮೆ ಮಾಡಿಬಿಟ್ಟು ಆಷಾಢ ಸೇಲ್ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕೊಡ್ತಾರೆ ನೋಡಿ ವರ್ಷಕ್ಕೊಮ್ಮೆ. ತುಂಬ ಚೆನ್ನಾಗಿರ್ತಾವೆ ಸಾರಿ ಕೂಡ, ನನಗಂತೂ ತುಂಬ ಇಷ್ಟ ಆಗ್ತಾವೆ. ವರ್ಷಕ್ಕೊಂದಂತರೂ ತೊಗೊಂಡಿರ್ತೀವಿ ನೋಡಿ. ಯಾಕಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ತುಂಬ ಚೆನ್ನಾಗಿರೋ ಸಾರಿ ಬರುತ್ತಂದರೆ ಯಾರಿಗೆ ತಾನೇ ಬೇಡ ಅನಿಸುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಈ ಪಿಂಕ್ ಕಲರ್ ಒಂದು, ನಂತರ ಇನ್ನೂ ಒಂದು ಗ್ರೀನ್ ಕಲರ್ ಒಂದು 2 ಸಾರಿ ಕೂಡ ನಾವು ತೊಗೊಂಡು ನೋಡಿ. ತೊಗೊಂಡ್ರೇನ್ರಿ ಇದು? ತೊಗೊಂಡ್ರೆ ಎಷ್ಟಿದೆ? 13 ಗ್ರ್ಯಾಂಡ್ ಆಯ್ತು. ಪ್ರತಿಯೊಂದು ಸಾರಿ ನೋಡಿದ್ರು ಕೂಡ ತುಂಬ ಚೆನ್ನಾಗಿದ್ದಾವೆ ನೋಡಿ. ಈ ಸೀರೆ, ಈ ಕಲರು, ಈ ಡಿಸೈನ್ ಅಂಥೇಳಿ ಪ್ರತಿಯೊಂದು ಕೂಡ ಏನು ಒಂದು ತೊಗೊಂಡು ಹೋಗ್ಬೇಕಂತ ಬಂದವರು 2-3 ಸಾರಿ ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಚೆನ್ನಾಗಿರ್ತಾವೆ ಸಾರಿ ಬಂದು ನಮ್ಮ ಗಂಗಾವತಿಯಲ್ಲಿ. ಹಾಗಾಗಿ ಏನೂ ತೊಗೋಬಾರ್ದಪ್ಪ, ಸುಮ್ಮನೆ ನೋಡ್ಕೊಂಡು ಹೋದ್ರಾಯ್ತು, ಫ್ರೆಂಡ್ ಜೊತೆಗೆ ಬಂದು ಅಂತ ಅಂದ್ಕೊಂಡವರು ಒಂದಾದರೂ ತೊಗೊಂಡು ಹೋಗ್ತಾರೆ ನೋಡಿ. ಅಷ್ಟು ಚೆನ್ನಾಗಿದ್ದಾವೆ ಸಾರಿ ಬಂದು. ನನಗಂತೂ ತುಂಬ ಇಷ್ಟ ಆಯಿತು. ನಾ ತೊಗೊಂಡಿರೋ ಸಾರಿ ಕೂಡ ನಿಮ್ಮ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಂತ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ 1-2-3 ಹೇಳಿದರು ಸ್ವಲ್ಪ ಡಾರ್ಕ್ ಆಗುತ್ತಾ ಅಂತ ಹೇಳಿಬಿಟ್ಟು. ಬಟ್ ನನಗೆ ಇಷ್ಟ ಆಯ್ತಲ್ಲ ಅಂತ ಅಂದ್ಕೊಂಡು ಕಾಂಬಿನೇಷನ್ ಅದೆಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಹಾಗಾಗಿ ನಾನು ಆ ಸಾರಿ ಕೂಡ ತೊಗೊಂಡೆ. ಎಷ್ಟು ಏನು ಅಂತ ಹೇಳಿಬಿಟ್ಟು ನಾಳಿನ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ತಿಳಿಸ್ಕೊಡ್ತೀನಂತ. ನೋಡ್ತಾ ಇರ್ಬೋದು ಬಾರ್ಡ್ರು, ನಂತರ ಕಲರು, ಡಿಸೈನು ತುಂಬ ಚೆನ್ನಾಗಿದ್ದಾವೆ. ನೀವೇನಾದರೂ ಗಂಗಾವತಿ ಒಳಗೆ ಇರೋರಾದರೆ ಒಮ್ಮೆ ಎಲ್ಲ ಶಾಪ್ಗಳಲ್ಲಿ ಅಂತಲೇ ಹೇಳ್ತೀನಿ ನೋಡಿ ನಾನು. ತುಂಬ ಚೆನ್ನಾಗಿ ತುಂಬ ಕಡಿಮೆ ರೇಟಲ್ಲಿ ಕೂಡ ಸಾರೀಸ್ ಎಲ್ಲ ಕೊಡ್ತಾರೆ. ನೋಡ್ತಾ ಇರ್ಬೋದು, ತುಂಬ ಅಂದ್ರೆ ತುಂಬ ಇಷ್ಟ ಆಯಿತು. ಇಲ್ಲಿ ಕೂಡ ಒಬ್ಬರು ಯಾರೋ ತೊಗೋತಾ ಇದ್ದಾರೆ ನೋಡಿ ಸಾರಿ ಕೂಡ. ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ನೋಡಿ. ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ಬೇಕಿತ್ತು, ಹಾಗಾಗಿ ನಾನು ನಮ್ಮ ಮನೆಯವರು ಹೊರಗಡೆ ಬಂದಿದ್ವಿ. ಹಾಗೆ ವಿಡಿಯೋ ಕೂಡ ಸ್ವಲ್ಪ ಮಾಡಿಕೊಂಡೆ ನೋಡಿ. ಮಕ್ಕಳಿಗೆ ಕೂಡ ಕೇಳ್ಕೊಂಡು ಬಂದಿದ್ದೆ ಏನಾದರೂ ತಿನ್ಲಿಕ್ಕೆ ತರಲೇನೋ ಅಂಥೇಳಿ. ಸಾಯಂಕಾಲ ನಾನು ಯಾವುದೇ ರೀತಿಯಿಂದ ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಿರಲಿಲ್ಲ, ಹಾಗಾಗಿ ಕೇಳಿದ್ದೆ ಅವರಿಗೆ ಸಮೋಸ ತೊಗೊಂಡು ಬಾಮ ಅಂತ ಹೇಳಿದ್ರು. ತುಂಬ ಚೆನ್ನಾಗಿರ್ತಾವೆ ನೋಡಿ. ಆಲ್ರೆಡಿ ನಾನು ಭಾಳಷ್ಟು ವಿಡಿಯೋದಲ್ಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೂಪರ್ ಆಗಿರ್ತಾವೆ ನೋಡಿ ಸಮೋಸ ಬಂದು. ನಾನು ಪಾರ್ಸಲೆಲ್ಲ ತೊಗೊಂಡು ಬಂದು ಮನೆಯಲ್ಲೇ ತಿಂತಾಯ್ತಂತ ಅಂದ್ಕೊಂಡು ಮಕ್ಕಳಿಗೆ ನನಗೆ ತೊಗೊಂಡು ಬಂದಿದ್ವಿ. ನಮ್ಮ ಮನೆಯವರು ಬಿಸಿಯಾಗಿ ಅಲ್ಲೇ ತಿಂದ್ಕೊಂಡ್ರು ನೋಡಿ. ಅವರು ಸೂಪರ್ ಅಂದರೆ ಸೂಪರ್ ಆಗಿರ್ತಾವೆ ಸಮೋಸ ಬಂದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಂತ. ಬಾಯ್, ಟೇಕ್ ಕೇರ್.